ಹೆಲೋ ವೇವರ್ಸ್ ನ್ಯೂಸ್ ಚಾನಲ್ಗಳು ಮತ್ತು ಕೆಲವೊಂದು ಯೂಟ್ಯೂಬರ್ಸು ಸ್ಟಾಕ್ ಮಾರ್ಕೆಟು ಕ್ರ್ಯಾಶ್ ಆದಾಗ 9 ಲಕ್ಷ ಕೋಟಿ ಮಾರ್ಕೆಟಿಂದ ಲಾಸ್ ಆಯಿತು, ಗಾನ್ ಆಯಿತು, ಅಮೌಂಟ್ ಕರ್ಗೋಯ್ತು, ಈ ರೀತಿ ತಂದೆಂಡು ಟೈಟಲು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಮಾತಲ್ಲಿ ಲಾಜಿಕ್ ಇದೆಯಾ, ಸೆನ್ಸ್ ಇದೆಯಾ? ಆಕ್ಚುಲಿ ಅಮೌಂಟ್ ಎಲ್ಲೂ ಹೋಗಿರೋದಿಲ್ಲ. ಒಂದು, ಇನ್ವೆಸ್ಟರ್ಸು ಅಷ್ಟು ಅಮೌಂಟ್ನ ವಿಡ್ರಾಲ್ ಮಾಡಿದ್ದಾರೆ ಅಂತ ಅರ್ಥ. ರಿಟೇಲ್ ಇನ್ವೆಸ್ಟರ್ಸು, ಫಾರಿನ್ ಇನ್ವೆಸ್ಟರ್ಸು ಅಷ್ಟು ಅಮೌಂಟು ವಿಡ್ರಾಲ್ ಮಾಡಿರ್ಬೋದು. ಸೆಕೆಂಡ್ ಒಂದು, ಯಾರೆಲ್ಲ ಶಾರ್ಟ್ಸ್ ಅನ್ನು ಮಾಡಿರ್ತಾರೆ ಅಂದರೆ ಸ್ಟಾಕ್ ಪ್ರೈಸು ಡೌನ್ ಆದಾಗ ಪ್ರಾಫಿಟ್ ಮಾಡ್ಬೋದು. ಸೊ ಯಾರೆಲ್ಲ ಶಾರ್ಟ್ಸ್ ಅನ್ನು ಮಾಡಿರ್ತಾರೆ ಅವ್ರ ಹತ್ರ ಅಷ್ಟು ಅಮೌಂಟ್ ಹೋಗುತ್ತೆ. ಅದು ಬಿಟ್ಟು ಅಷ್ಟು ಅಮೌಂಟ್ ಏನು ಮಾರ್ಕೆಟಿಂದ ಮಿಸ್ಸಿಂಗ್ ಆಗಿರೋದಿಲ್ಲ. ತುಂಬ ಜನ ಬಿಗ್ನೆಸ್ಸು ಯಾರೆಲ್ಲ ಸ್ಟಾಕ್ ಮಾರ್ಕೆಟಿಗೆ ಇನ್ನೂ ಎಂಟ್ರಿ ಆಗಿರೋದಿಲ್ಲ ಅವರೆಲ್ಲ ಈ ಥರ ನ್ಯೂಸು, ಯೂಟ್ಯೂಬರ್ಸು ಸ್ಟೆಪ್ಬಿಟ್ಟು ವೀಡಿಯೋ ತಂದೇಲು ಟೈಟಲ್ ನೋಡ್ಕೊಂಡು ಮಾರ್ಕೆಟು ಗ್ಯಾಮ್ಲಿಂಗು ಆ ಥರ ಅನ್ಕೊಂತಾರೆ. ಮಾರ್ಕೆಟ್ ಯಾವತ್ತು ಸ್ಟ್ರೈಟಾಗಿ ಹೋಗೋದಿಲ್ಲ. ರಿಸಿಷನ್ನು, ರಿಕವರಿ, ಎಕ್ಸ್ಪ್ಯಾನ್ಷನು ಇದು ಮಾರ್ಕೆಟಿನ ಸೈಕಲ್ಲು. ಈ ರೀತಿಯೇ ಮಾರ್ಕೆಟು ಅಪ್ ಆ್ಯಂಡ್ ಡೌನ್ಸ್ ಆಗಿ ಹೋಗುತ್ತೆ. ಬಟ್ ಈ ಟೈಮಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವ ಸ್ಟಾಕ್ಸು ಡೌನ್ ಆಗಿರ್ತವೆ, ತುಂಬ ಡಿಸ್ಕೌಂಟ್ ಸ್ಟಾಕ್ ಪ್ರೈಸಲ್ಲಿ ಸಿಗ್ತಿರ್ತವೆ. ಅಂಥ ಕಂಪ್ನಿಗೆ ನೀವು ಶಿಫ್ಟ್ ಆಗಿ ಹಾಗಂತ ಕಿತ್ತಾರ ಕಂಪ್ನಿ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ. ತುಂಬ ಸ್ಟಾಕ್ ಪ್ರೈಸ್ ಡೌನ್ ಆಗಿದೆ ಮತ್ತೆ ಅಪ್ ಆಗುತ್ತೆ ಫ್ಯೂಚರಲ್ಲಿ, ಈ ರೀತಿ ಅನ್ಕೊಳಕ್ ಹೋಗ್ಬೇಡಿ. ಕಂಪನಿ ಫಂಡಮೆಂಟಲ್ ಸ್ಟ್ರಾಂಗ್ ಇದ್ರೆ, ಕಂಪನಿಗೆ ಒಳ್ಳೆಯ ಫ್ಯೂಚರ್ ಗೊತ್ತಿದ್ರೆ ಸ್ಟಾಕ್ ಪ್ರೈಸ್ ಮತ್ತೆ ರಿಕವರಿ ಆಗಲೇಬೇಕು, ಮತ್ತೆ ಜಾಸ್ತಿ ಆಗಲೇಬೇಕು. ಸೊ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ, ಒಳ್ಳೆಯ ಕಂಪನಿ ಡಿಸ್ಕೌಂಟ್ ಪ್ರೈಸರ್ ಸಿಕ್ಕಿದ್ರೆ ಬೈ ಮಾಡಿ, ಒಳ್ಳೆಯ ಟೈಮ್ ಇದು. ಸೊ ಅವೇರ್ನೆಸ್ ವಿಡಿಯೋ ಇಷ್ಟ ಇದ್ರೆ ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ.